ಭಗವನ್ ಯನ್ಮಯಾ ಕರ್ಮ ಶುಭಂ ಕಾರಯಸೆ ಪ್ರಭೋ ತತ್ಸರ್ವಂ ವಿಷ್ಣು ಪೂಜಾಸ್ತು ತವ ದೇವ ಪ್ರಸಾದತಃ ಅಂತ ಇದು ಕೂಡ ಒಂದು ಪ್ರಾರ್ಥನೆ ಶ್ಲೋಕ. ಕೆಲವು ಕಡೆ ಈ ನಿಶುಸೀದ ಗಣಪತೆ, ಆರಾಧ್ಯಸೆ ಪ್ರಾಣಭೃತಾಂ ಪ್ರಣೇತ ಮತ್ತೆ ಬಿಂಬೋಸಿ ಇವಿಷ್ಟು ಶ್ಲೋಕಗಳು ಕಂಡು ಬರ್ತವೆ. ಈ ಶ್ಲೋಕ ಭಗವನ್ ಯನ್ಮಯ ಅನ್ನುವಂಥ ಶ್ಲೋಕ ಕೆಲವು ಕಡೆ ಕಂಡು ಬರೋದಿಲ್ಲ. ಅದರ ಅರ್ಥವನ್ನು ಕೂಡ ಇಲ್ಲಿ ವರ್ಣನೆ ಮಾಡಿರ್ತೇವೆ. ಈಗ ಭಗವನ್ ದೇವನೇ, ಪ್ರಭೋ ಸ್ವಾಮಿಯೇ, ಭಗವನ್ ಅಂದ್ರೆ ಷಡ್ಗುಣೇಶ್ವರ ಸಂಪನ್ನನೇ, ಪ್ರಭೋ ಸ್ವಾಮಿಯೇ, ಮಯ ನನ್ನಿಂದ ಯತ್ರ ಯಾವ ಶುಭಂ ಪುಣ್ಯಕರವಾದ ಕರ್ಮ ಕಾರ್ಯವನ್ನು ಕಾರಯಸೆ ಮಾಡಿಸುವೆಯೋ, ತತ್ ಆ ಸರ್ವಂ ಎಲ್ಲವೂ, ತವ ನಿನ್ನ ಪ್ರಸಾದತಃ ಪ್ರಸಾದದಿಂದ, ವಿಷ್ಣು ಪೂಜಾ ಭಗವಂತನ ಪೂಜೆಯು ಅಸ್ತು ಆಗಲಿ. ದೇವ ಅಂತ ಒಂದು ಶಬ್ದ ಉಳಿದಿದೆ. ಆ ದೇವ ಅಂತ ಅನ್ನೋದನ್ನು ಆರಂಭದಲ್ಲೇ ಭಗವನ್ ಷಡ್ಗುಣೇಶ್ವರಿ ಸಂಪನ್ನನೇ, ದೇವನೇ, ಪ್ರಭೋ ಸ್ವಾಮಿಯೇ ಅಂತ ಹೀಗೆ 3 ಸಂಬೋಧನೆಗಳನ್ನು ಇಟ್ಕೊಂಡು ಯತ್ ಮಯ ಶುಭಂ ಕರ್ಮ ಕಾರಯಸೆ ತತ್ಸರ್ವಂ ತವ ಪ್ರಸಾದತಃ ವಿಷ್ಣು ಪೂಜಾ ಅಸ್ತು, ನಾನು ನಿನ್ನ ಪ್ರೇರಣೆಯಿಂದ ಮಾಡುವಂಥ ಪ್ರತಿಯೊಂದು ಕರ್ಮವೂ ಕೂಡ ನಿನ್ನ ಪೂಜೆಯೇ ಆಗಿರಲಿ ಅಂತ ಆ ಭಗವಂತನನ್ನ ಪ್ರಾರ್ಥಿಸಬೇಕು.